ಇಷ್ಟೊಂದು ಬಡ 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 ಅಂತ ಮಾತಾಡ್ತೀಯಲ್ಲ, ನಿಮ್ಮಂತ ನರ ಮಾನವರಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದು ಇರುತ್ತಾ? ಕೃತಜ್ಞತೆ ಅನ್ನೋದು ಇರುತ್ತಾ? ಗೋವಾದಲ್ಲಿ ಒಂದು ತಾಯಿ, ಮಗು, ಅವಳ ಗಂಡ 3 ಜನ ಬೀಚ್ ಹತ್ರ ಆಟ ಆಡ್ತಾ ಇದ್ರು. ಅವರ ಮಗ ಚಡ್ಡಿ ಹಾಕೊಂಡು, ಬನಿನ್ ಹಾಕೊಂಡು, ತಲೆಗೊಂದು ಕ್ಯಾಪ್ ಹಾಕೊಂಡು ಸಮುದ್ರದ ಅಲೆ ಜೊತೆ ಆಟ ಆಡ್ತಾ ಇದ್ದ. ಒಂದು ಅಲೆ ಇದ್ದಕ್ಕಿದ್ದಂತೆ ಜೋರಾಗಿ ಬಂದು ಆ ಹುಡುಗನ್ಗೆ ಹೊಡೆದು ಸಮುದ್ರದೊಳಗಡೆ ಎಳ್ಕೊಂಡು ಹೊಟ್ಟೋಯ್ತು. ಆ ತಾಯಿ ಮತ್ತೆ ಅವಳ ಗಂಡನಿಗೆ ಅಲ್ಲಿ ಈಜೊಡೆದು ಬರ್ತಾ ಇರ್ಲಿಲ್ಲ. ಈಜೊಡೆಯರು ಯಾರು ಅಲ್ಲಿ ಇರಲೇ ಇಲ್ಲ. ಅದಕ್ಕೋಸ್ಕರ ಆ ತಾಯಿ ನನ್ನ ಬಳಿ ಓಡ್ ಬಂದು, ಹಾ ಭಗವಂತ, ಇದ್ದೊಬ್ಬ ಮಗನನ್ನು ನೀನು ಕಿತ್ಕೋತಾ ಇದೆಯಲ್ಲ, ಅವನಂದ್ರೆ ನನಗೆ ಜೀವ, ನನಗೆ ಅವನ್ನ ವಾಪಸ್ ಕೊಡು ಅಂತ ಕೂಗಿ ಹತ್ತು. ಅವಳ ಒಂದು ಕರುಳಿನ ಕೂಗು ಕೇಳಲಾರದೆ, ಅವಳ ಕಣ್ಣೀರನ್ನ ನೋಡಲಾರದೆ ನಾನೇ ಇನ್ನೊಂದು ಅಲೆಯನ್ನು ಸೃಷ್ಟಿ ಮಾಡಿ ಆ ಅಲೆ ಮತ್ತೆ ಆ ಹುಡುಗನಿಗೆ ಹೊಡೆದು ಅವನನ್ನು ದಡಕ್ಕೆ ತಂದು ಬಿಸಾಕೋ ತರ ಮಾಡಿದೆ. ಆ ತಾಯಿ ನನಗೆ ಏನ್ ಹೇಳ್ಬೇಕು? ಒಂದು ಥ್ಯಾಂಕ್ಸ್ ಹೇಳದ್ ಬೇಡವಾ? ಅವಳು ಏನ್ ಹೇಳಿದ್ರು ನಿಂಗೆ ಗೊತ್ತಾ? ಅಲ್ಲ ಭಗವಂತ, ನನ್ನ ಮಗ ಒಂದು ಕ್ಯಾಪ್ ಹಾಕಿದ್ದ, ನನ್ನ ಮಗನ ಜೊತೆ ಆ ಕ್ಯಾಪ್ನ ಕಳ್ಸ್ಕೊಡಕ್ ಆಗ್ತಿರ್ಲಿಲ್ವ ನಿಂಗೆ ಅಂತ ಹೇಳ್ಬಿಡದ? ಅಲ್ಲ ಭಗವಂತ, ಎಲ್ಲರೂ ಹಂಗೆ ಅಂದ್ರೆ ನಾನು ಹಂಗೇನೆಯಾ? ನೋಡಿ, ನನ್ನ ಜೊತೆ ಒಂದ್ಸಲ ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಒಂದ್ ಮನೇಲಿ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕಾಯ್ತು. ಅಲ್ಲಿ ನಾನು ಕಾರ್ನ ಪಾರ್ಕ್ ಮಾಡಕ್ಕೋಸ್ಕರ ಜಾಗ ಹುಡುಕ್ತಾ ಇದ್ದೀನಿ. ಎಲ್ಲೂ ಕಾರ್ ಪಾರ್ಕ್ ಮಾಡಕ್ ಜಾಗನೇ ಸಿಗ್ತಾ ಇಲ್ಲ. ಲೇಟ್ ಬೇರೆ ಆಗೋಗಿದೆ. ಏನ್ ಕೇಳ್ತೀರ ನನ್ನ ಅವಸ್ಥೆ? ಅದಕ್ಕೆ ನಾನು ನಿಮ್ ಕಡೆ ನೋಡ್ಕೊಂಡು ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿದೆ. ಅಲ್ಲ ಭಗವಂತ, ಆದಷ್ಟು ಬೇಗ ನನಗೊಂದು ಪಾರ್ಕಿಂಗ್ ಜಾಗ ಸಿಗುವಾಗ ನೀನ್ ಮಾಡ್ಬಿಟ್ರೆ ನಾನು ಬೇರೆಯವ್ರಿಗೆ ಕೆಟ್ಟದಾಗ ಬೈಯೋದಾಗ್ಲಿ, ಜೂಜಾಡೋದಾಗ್ಲಿ ಅದನ್ನೆಲ್ಲ ಮಾಡೋದಿಲ್ಲ, ಎಲ್ಲ ಬಿಟ್ಬಿಡ್ತೀನಿ ಅಂತ. ತಕ್ಷಣ ಅಲ್ಲೊಬ್ಬ ಗಾಡಿ ಪಾರ್ಕ್ ಮಾಡಿದ್ನಲ್ಲ ಕಾರ್ನ, ಅವನು ಎತ್ತಿದ ತಕ್ಷಣನೇ ನಾನು ಹೇಳ್ದೆ, ಭಗವಂತ ಏನು ಬೇಕಾಗಿಲ್ಲ, ನನಗೆ ಪಾರ್ಕಿಂಗ್ ಜಾಗ ಸಿಕ್ತು ಅಂತ. ಆ ಜಾಗ ಸಿಗಕ್ಕೆ ಯಾರ ಕಾರಣ ನಿನ್ ಗೊತ್ತೇ? ಯಾರು? ನಾನೇ. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ